ನನ್ನೆಲ್ಲ ಕೇಳುಗರಿಗೆ ನನ್ನ ಆತ್ಮೀಯವಾದ ಸ್ವಾಗತ. ಒಬ್ಬ ತರುಣ ಗುರುಗಳ ಕಡೆಗೆ ಹೋಗ್ತಾನೆ. ಅವರ ಉಪನ್ಯಾಸವನ್ನು ಕೇಳ್ತಾನೆ. ಪ್ರತಿದಿನ ತಪ್ಪದೆ ಸಾಯಂಕಾಲ ಆಶ್ರಮಕ್ಕೆ ಹೋಗಿ ಪ್ರವಚನಗಳನ್ನು ಕೇಳ್ತಾ ಇದ್ದ. 1 ತಿಂಗಳಾದ ಮೇಲೆ ಅವರನ್ನು ಭೇಟಿ ಮಾಡ್ದ ಆ ಹುಡುಗ. ಗುರುಗಳೇ, ನಿಮ್ಮ ಉಪನ್ಯಾಸಗಳು ಅದ್ಭುತ, ನನ್ನ ಮನಸ್ಸಿಗೆ ಹಿಡಿಸ್ತವೆ. ಆದರೆ ಉಪನ್ಯಾಸ ಮುಗಿದ ಮೇಲೆ ಹೊರಗಡೆ ಹೋದ ತಕ್ಷಣ ಮನಸ್ಸು ಮತ್ತೆ ಮಂಗನ ರೀತಿಯಲ್ಲಿ ಆಡಲಿಕ್ಕೆ ಆರಂಭ ಆಗುತ್ತೆ. ಆಕರ್ಷಣೆಗಳತ್ತ ಸೆಳೀತದೆ. ನೀವು ಯಾವುದನ್ನು ಬೇಡ ಅಂತ ಹೇಳ್ತಿದ್ದೀರೋ ಆ ಕಡೆಗೆ ಬಿಡದೆ ಓಡ್ತದೆ. ಎಷ್ಟೆಷ್ಟು ಪ್ರಯತ್ನ ಮಾಡಿದ್ರೂ ಸಾಧ್ಯ ಆಗ್ತಾ ಇಲ್ಲ ಅಂತ ಅವನ ಕೊರಗನ್ನು ಗುರುಗಳ ಬಳಿ ಹೇಳ್ತಾನೆ. ಗುರುಗಳಿಗೆ ಕನಿಕರ ಬರುತ್ತೆ. ಅವರು ಅವನಿಗೆ ಕೊಳ್ಳಿಸ್ಕೊಂಡು ಕೆಲವು ವಿಧಿವಿಧಾನಗಳನ್ನು ನೀಡ್ತಾರೆ. ಪ್ರಾಣಾಯಾಮವನ್ನು ಬೋಧಿಸ್ತಾರೆ. ಈ ವಿಧಾನಗಳನ್ನು ಕೆಲವು ದಿನ ತಪ್ಪದೇ ಆಚರಿಸಲಿಕ್ಕೆ ಹೇಳ್ತಾರೆ. ಅವನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅವರು ತಿಳಿಸಿದ ದಿನದಿಂದ ಮತ್ತೆ ಮರಳಿ ಬಂದು ಅವರನ್ನು ಕಾಣ್ತಾನೆ. ಅವನ ಮುಖದಲ್ಲಿ ಯಾವ ಸಂತೋಷದ ಕಳೆಯೂ ಕೂಡ ಇರಲಿಲ್ಲ. ಸ್ವಾಮಿ, ನೀವು ಹೇಳಿದ ಎಲ್ಲ ವಿಧಿಗಳನ್ನು ವ್ರತಗಳನ್ನು ಮಾಡಿದೆ, ಆದರೆ ಯಾವ ಪ್ರಯೋಜನವೂ ಆಗ್ತಾ ಇಲ್ಲ. ಮನಸ್ಸು ಬರೀ ವಿಷಯ ಸುಖವನ್ನೇ, ಕೀಳು ಮಟ್ಟದ ಸಂತೋಷವನ್ನೇ ಬಯಸ್ತಾ ಇದೆ. ಏನು ಮಾಡಲಿ ಅಂತ ಮತ್ತೆ ಕೇಳ್ತಾನೆ. ಒಂದು ಕ್ಷಣ ಗುರುಗಳು ಯೋಚಿಸಿ, ಸರಿ, ನಾಳೆ ಬೆಳಿಗ್ಗೆ 8 ಗಂಟೆಗೆ ಮನೆಗೆ ಬಂದುಬಿಡು, ಏನಾದರೂ ಯೋಚನೆ ಮಾಡೋಣ ಅಂತ ಹೇಳಿ ಕಳಿಸ್ತಾರೆ. ತರುಣ ಅವರು ಹೇಳಿದ ಸಮಯಕ್ಕೆ ಸರಿಯಾಗಿ ಗುರುಗಳ ಮನೆ ತಲುಪ್ತಾನೆ. ಅವರು ಅವನಿಗೋಸ್ಕರವೇ ಕಾಯ್ತಾ ಇದ್ರು. ಬಂದ್ಯಾ, ಬಾ ಅಂತ ಹೇಳಿ ಒಂದು ಕೊಠಡಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ 4 ಗೋಡೆಗಳಿಗೆ ಹೊಂದಿಕೊಂಡಂತಹ ಪುಸ್ತಕದ ಕಪಾಟಗಳು ತುಂಬಿತ್ತು. ತರತರಹದ ಪುಸ್ತಕಗಳು. ಅವುಗಳಲ್ಲಿ ಮೊದಲನೆಯ ಕಪಾಟನ ತೋರಿಸಿ ಗುರುಗಳು ಹೇಳ್ತಾರೆ, ನೋಡು, ಈ ಕೆಲಸವನ್ನು ಅತ್ಯಂತ ಜವಾಬ್ದಾರಿಯಿಂದ ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನನಗೆ ತುಂಬ ತೊಂದರೆ ಆಗ್ತದೆ. ನೀನು ಒಂದೊಂದೇ ಪುಸ್ತಕವನ್ನು ನಿಧಾನವಾಗಿ ಹೊರತೆಗೆದು ಈ ಬಟ್ಟೆಯಿಂದ ಅದನ್ನು ಹಗುರವಾಗಿ ಹಾಗೆ ಶುದ್ಧವಾಗಿ ಒರೆಸಬೇಕು. ಜಾಗ್ರತೆ, ನಾನು ಪುಸ್ತಕಗಳ ನಡುವೆ ಅಲ್ಲಲ್ಲಿ ಗುರುತಿನಿಂದ ಕಾಗದಗಳನ್ನು ಇಟ್ಟಿರ್ತೀನಿ. ಅವು ಕೆಳಗೆ ಬೀಳಬಾರ್ದು. ಕೆಳಗೆ ಬಿದ್ದರೆ ನನ್ನ ಉಪನ್ಯಾಸಕ್ಕೆ ಬಹಳ ತೊಂದರೆಯಾಗುತ್ತೆ. ಪುಸ್ತಕವನ್ನು ಮರಳಿ ಅದೇ ಜಾಗದಲ್ಲಿ ಇಡಬೇಕು. ಇಡುವ ಮೊದಲೇ ಕಪಾಟಿನ ಆ ಸ್ಥಳವನ್ನು ಕೂಡ ಶುದ್ಧ ಮಾಡಿರಬೇಕು. ನಾನು ಇಲ್ಲೇ ಮೂಲೆಯಲ್ಲಿ ಕುಳಿತು ಓದ್ತಾ ಇರ್ತೀನಿ. ನೀನು ಸದ್ದು ಮಾಡ್ತಿದ್ರೆ ನಾನು ಓದೋದು ಹೇಗೆ? ಆದ್ದರಿಂದ ಸದ್ದು ಮಾಡದೆ ಜಾಗ್ರತೆಯಿಂದ ಕೆಲಸ ಮಾಡಬೇಕು. ಕೆಲಸವೂ ಬೇಗ ಆಗಬೇಕು. ಒಂದೇ ಕಪಾಟಿಗೆ ನೀನು ಇಡೀ ದಿನ ತೆಗೆದುಕೊಂಡ್ರೆ ಹೇಗೆ ಅಂತ ಹೇಳಿ ಕೇಳ್ತಾರೆ. ಹುಡುಗ ತನ್ನ ತಲೆಯನ್ನು ಅಲ್ಲಾಡಿಸಿ ಕೆಲಸವನ್ನು ಪ್ರಾರಂಭಿಸ್ತಾನೆ. ಮೊದಲಂತೂ ತುಂಬಾ ಕಷ್ಟ ಆಗಿತ್ತು. ಪುಸ್ತಕವನ್ನು ಮೆಲ್ಲನೆ ತೆಗಿಬೇಕು, ಕಪಾಟಿನ ಸ್ಥಳವನ್ನು ಒರೆಸಬೇಕು, ನಿಧಾನವಾಗಿ ಶುದ್ಧ ಮಾಡಬೇಕು. ಒಳಗಿನ ಹಾಳೆಗಳು ಬೀಳಲಿಕ್ಕಿಲ್ಲ. ನೋಡಿಕೊಂಡು ಮತ್ತೆ ಮತ್ತೆ ಅದೇ ಸ್ಥಾನದಲ್ಲಿ ಇಡಬೇಕು. ಕೆಲವು ಪುಸ್ತಕಗಳಂತೂ ಜೀರ್ಣಾವಸ್ಥೆಗೆ ಬಂದಿದೆ. ಇದನ್ನು ಮಾಡುವಾಗ ಸ್ವಲ್ಪವೂ ಸದ್ದಾಗಬಾರ್ದು. ಹುಡುಗ ಹಲ್ಲು ಕಚ್ಚಿಕೊಂಡು ತುದಿಗಾಳ ಮೇಲೆ ನಡ್ಕೊಂಡು ಕೆಲಸ ಮಾಡಲಿಕ್ಕೆ ಆರಂಭಿಸ್ತಾ ಇದ್ದ. ಮಧ್ಯಾಹ್ನದ ಹೊತ್ತಿಗೆ ಒಂದು ಕಪಾಟಿನ ಕೆಲಸ ಮುಗೀತು. ಗುರುಗಳು ಬಂದು ಕೆಲಸವನ್ನು ನೋಡಿ ಮೆಚ್ಚಿಕೊಳ್ತಾರೆ. ಭಲೆ, ಚೆನ್ನಾಗಿ ಕೆಲಸ ಮಾಡಿದೀಯಾ. ಇದನ್ನು ಮಾಡುವಾಗ ಮನಸ್ಸು ಬೇರೆ ಕಡೆ ಏನಾದರೂ ಚಿಂತೆ ಮಾಡ್ತಿತ್ತಾ ಅಂತ ಹೇಳಿ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಎಲ್ಲಿ ಗುರುಗಳೇ, ಒಂದು ಕ್ಷಣ ಕೂಡ ಪೋಸೋತಿಲ್ಲ. ನನ್ನ ಮನಸ್ಸೆಲ್ಲ ಕೆಲಸದಲ್ಲೇ ತೊಡ್ಕೊಂಡಿತ್ತಲ್ವಾ, ಬೇರೆ ಯಾವ ವಿಚಾರ ಕೂಡ ಬರಲಿಲ್ಲ ಅಂತ ಹೇಳಿ ಆತನ ಹೇಳ್ತಾರೆ. ಆಗ ಗುರುಗಳು ಹೇಳ್ತಾರೆ, ಇದೆ ಮನಸ್ಸನ್ನು ವಿಷಯಗಳಿಂದ ದೂರ ಇಡುವ ಬಗ್ಗೆ. ಯಾವುದಾದರೂ ಒಂದು ಉತ್ತಮ ಕಾರ್ಯವನ್ನು ಗುರುತಿಸು. ಅದರಲ್ಲಿ ನಿನ್ನ ಮನಸ್ಸನ್ನು ಸಂಪೂರ್ಣವಾಗಿ ಕೇಂದ್ರೀಕರಿಸು. ಸರ್ವಶಕ್ತಿಯನ್ನು ಅದಕ್ಕೆ ಮುಡಿಪಾಗಿಡಿಸು. ಆಗ ಮನಸ್ಸು ಬೇರೆ ಕಡೆ ತಿರುಗದೆ ಸಾಧನೆ ಸಾಧ್ಯವಾಗುತ್ತದೆ. ಕೆಲಸವಿಲ್ಲದ ಮನಸ್ಸು ಸೈತಾನನ ಕಾರ್ಖಾನೆಯಂತೆ. ಆತ್ಮೀಯರೇ, ಈ ಒಂದು ಕತೆ ಹೇಳಲಿಕ್ಕೂ ಕಾರಣ ಇಷ್ಟೇ. ನಮಗೂ ಕೂಡ ಕೆಲಸ ಇಲ್ಲದೇ ಇದ್ದಾಗ ಅಥವಾ ನಮ್ಮ ಮಾನಸಿಕವಾಗಿ ನಮ್ಮ ಬುದ್ಧಿಗೆ ಕೆಲಸವನ್ನು ಕೊಡದೇ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸು ಸೈತಾನನ ಕಾರ್ಖಾನೆ ಥರನೇ ಆಗುತ್ತೆ. ಬೇಡದ ಆಲೋಚನೆಗಳು, ಚಂಚಲತೆ, ಮೋಹದ ಕಡೆಗೆ ಆಕರ್ಷಿತ ಆಗುತ್ತೆ. ಅದೇ ನಮಗೆ ಏನಾದರೂ ಕೆಲಸ ಇದ್ದರೆ, ಚಟುವಟಿಕೆಯಿಂದ ಇದ್ದರೆ ನಮ್ಮ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟೋ ಬಾರಿ ನಾವು ಕೆಲಸ ಇಲ್ಲ, ಯಾಕೆ ಮಾಡಬೇಕು ಅಂತೇಳಿ ಅನ್ಕೋತೀವಿ.
ಆದರೆ ನೋಡಿ, ನಮ್ಮ ಮನಸ್ಸು ಬೇರೆ ಬೇರೆ ಕಡೆ ಹೋಗ್ತಾ ಇದ್ದರೆ ಒಂದು ಕೆಲಸ ಮಾಡಲಿಕ್ಕೂ ಸಾಧ್ಯ ಆಗೋದಿಲ್ಲ. ಅದೇ ಒಂದೇ ಕೆಲಸವನ್ನು ಕೈಗೆತ್ತಿಕೊಂಡು ಆ ಕೆಲಸಕ್ಕೆ ಸಂಪೂರ್ಣವಾಗಿ ನಮ್ಮ ಮನಸ್ಸನ್ನು ಇಟ್ಟರೆ, ಕೇಂದ್ರೀಕರಿಸಿದ್ರೆ ಖಂಡಿತವಾಗಿಯೂ ಆ ಕೆಲಸ ಸಂಪೂರ್ಣವಾಗಿ ಯಶಸ್ವಿಪೂರ್ಣ ಆಗುತ್ತೆ ಅಂತ ಹೇಳಲಿಕ್ಕೆ ಈ ಒಂದು ಕಥೆಯನ್ನು ಹೇಳಿದ್ದೀನಿ. ಭಾಗಶಃ ಈ ಒಂದು ಕತೆ ನಿಮಗೆ ಅರ್ಥ ಆಗಿದೆ, ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದ.